ಇದು ಜೀವನದಲ್ಲಿ ಸಿಕ್ಕಂಥ ಒಂದು ಅಪರೂಪದ ಅವಕಾಶ. ನನಗೆ ಈ ರೀತಿ ಸಾರ್ವಜನಿಕ ಜೀವನದಲ್ಲಿ ಅನೇಕ ಅಪರೂಪದ ಅವಕಾಶಗಳನ್ನ ಸಂಘಟನೆ ಮಾಡಿಕೊಟ್ಟಿದೆ, ಮಹಾನ್ ಜನತೆಯನ್ನು ಮಾಡಿಕೊಟ್ಟಿದೆ, ದೈವವೂ ಮಾಡಿಕೊಟ್ಟಿದೆ. ದೈವದ ಇಚ್ಛೆ ಇಲ್ಲದೆ ಯಾವುದು ಸಿಕ್ಕೋದಿಲ್ಲ ಅಂತ ಹೇಳಿ ಭಾವಿಸ್ತಿರೋನು ನಾನು. ಈ ಹಿನ್ನೆಲೆಯಲ್ಲಿ ನಾನು 94ರಲ್ಲಿ ಹುಣಸೂರಿನಿಂದ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾದಂಥ 30 ವರ್ಷಗಳ ಹಿಂದೆ. ಅದಾದಮೇಲೆ 98 ಮತ್ತು 2004 2 ಬಾರಿ ಮೈಸೂರಿನಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡುವಂಥ ಅವಕಾಶ ಭಾಗ್ಯ ನನಗೆ ಲಭ್ಯ ಆಯಿತು. 2009ರಲ್ಲಿ ಲೋಕಸಭೆಯಲ್ಲಿ ನನಗೆ ಹಿನ್ನಡೆ ಆದಮೇಲೆ ಸಂಘಟನೆ ಅವತ್ತು ಇದೇ ರೀತಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ನಲ್ಲಿ ಕೂತು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟು 6ನೇ ಮಂತ್ರಿಯಾಗಿ ಕೂಡ ಕ್ಯಾಬಿನೆಟ್ ತೆಗೆದುಕೊಂಡು ಮಾನ್ಯ ಯಡಿಯೂರಪ್ಪನವರು ಸಂಪುಟ ದರ್ಜೆಯನ್ನು ಕೊಟ್ಟು ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ರು. ಹೀಗಾಗಿ ವಿಧಾನಸಭಾ ಸದಸ್ಯನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಲೋಕಸಭಾ ಸದಸ್ಯನಾಗಿ, ಮಂತ್ರಿಯಾಗಿ ಅನೇಕ ಹಂತದಲ್ಲಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ಇವತ್ತು ಸಂಘಟನೆ ನನ್ನನ್ನು ಗುರುತಿಸಿ ಎಷ್ಟು ಸಂಘಟನೆಯಲ್ಲಿ ವಿಶೇಷತೆ ಇದೆ ಅಂದರೆ ನಾನು ಯಾವುದೇ ಲಾಭೆಯನ್ನು ಮಾಡಿಲ್ಲ. ಹೇಗೆ ಗೊತ್ತಾಯ್ತು ತಾವು ರಾಜ್ಯಪಾಲರಾಗಿ ನೇಮಕ ಆದ್ರಿ ಅಂತೇಳಿ, ಅಥವಾ ತಾವು ನಿರೀಕ್ಷೆ ಮಾಡಿದ್ರೆ ಹೇಗೆ? ಇಲ್ಲ, ನಾನು ಖಂಡಿತ ಏನಾರು ಅವಕಾಶಗಳು ಸಿಕ್ಕಬಹುದು ಅಂತ ನಿರೀಕ್ಷೆ ಮಾಡಿದೆ. ಆದರೆ ಈ ರೀತಿ ಒಂದು ಸಂವಿಧಾನಿಕ ಹುದ್ದೆ, ಇಷ್ಟು ಎತ್ತರದ ಸ್ಥಾನ ನನಗೆ ಲಭ್ಯ ಆಗಬಹುದು ಅಂತ ನನಗೆ ನಿರೀಕ್ಷೆ ಇರಲಿಲ್ಲ. ಅದರ ಸಂಘಟನೆ ನನ್ನನ್ನು ಆ ಎತ್ತರಕ್ಕೆ ಗುರುತಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಇಷ್ಟೊತ್ತಿಗೆ ಪ್ರಧಾನಮಂತ್ರಿಗಳ ಕರೆ ನನಗೆ. ಸೊ ನಿಮಗೆ ಒಂದು ಉತ್ತಮವಾದ ಜವಾಬ್ದಾರಿಯನ್ನು, ಪ್ರಧಾನಿಗಳೇ ನಿನ್ನೆ ಫೋನ್ ಮಾಡಿ ನಿಮಗೆ ಒಂದು ಉತ್ತಮವಾದ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ನಿಮ್ಗೆ ಒಳ್ಳೇದಾಗಲಿ ಇಷ್ಟನ್ನು ಹೇಳಿ ಅವರು ಕರೆಯನ್ನು ಕಟ್ ಮಾಡಿದರು. ಅದಾದಮೇಲೆ ನನಗೆ ಲೇಟ್ ನೈಟ್ ಗೊತ್ತಾಯಿತು ಈ ರೀತಿ ಒಂದು ಉತ್ತಮವಾದ ಜವಾಬ್ದಾರಿ ನನಗೆ ಲಭ್ಯ ಆಗ್ತಾ ಇದೆ ಅಂತೇಳಿ. ಈ ರೀತಿ ನನ್ನನ್ನು ಗುರುತಿಸಿದಂಥ ಕೇಂದ್ರ ಸರ್ಕಾರ, ಅದರಲ್ಲೂ ಮಾನನೀಯ ಪ್ರಧಾನಮಂತ್ರಿಗಳಿಗೆ ನಾನು ಆಭಾರಿಯಾಗಿದ್ದೇನೆ, ಋಣಿಯಾಗಿದ್ದೇನೆ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿದ್ದು ಕೆಲಸ ಮಾಡುವಂಥ ಅವಕಾಶ ನನಗೆ ಲಭ್ಯ ಆಗಿತ್ತು. ಇದು ರಾಜ್ಯಕ್ಕೆ ಸಂದಂಥ ಗೌರವ, ಇಡೀ ಕರ್ನಾಟಕಕ್ಕೆ ಸಂದಂಥ ಗೌರವ. ಒಬ್ಬ ಕರ್ನಾಟಕದ ವ್ಯಕ್ತಿ ಮೇಘಾಲಯಕ್ಕೆ ಹೋಗಿ ಮೇಘಾಲಯದ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶ ಇದೆಯಲ್ಲ, ನಿಜಕ್ಕೂ ಕೂಡ ಇದು ಬಹಳ ಒಂದು ಅಪರೂಪದ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ.